ಸರ್ ನಮಸ್ಕಾರ ಎಲ್ಲರಿಗೂ. ಸರ್ ಇದು ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಳಕೆರೆ ತಾಲೂಕು. ಚಳ್ಳಕೆರೆ ಒಳ್ಳೆ ಬೆಳೆಯುವಂಥ ಸಿಟಿ. ಚಳ್ಳಕೆರೆಗೆ ಸಂಬಂಧಪಟ್ಟಂಥ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ತಮ್ಮೆಲ್ಲರಿಗೂ ಒಂದು ಒಳ್ಳೆ ವೀಡಿಯೋಗಳ ತಲುಪಿಸ್ತಾ ಇರ್ತೀನಿ. ಅದರ ಜೊತೆಗೆ ನಾನು ನಿಮಗೆ ಚಳ್ಳಕೆರೆ ಟು ಬೆಂಗಳೂರು ಏನು ಹೈವೇ ಇದೆಯೋ ಹೈವೇಯಿಂದ ಕೇವಲ 9.5 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ. ಇಂಥ ಒಳ್ಳೆ ತಾರ್ ರೋಡ್ ಇದೆ. ಬೆಂಗಳೂರಿನಿಂದ ಈ ಒಂದು ತಾರ್ ರೋಡು ನಮ್ಗೆ ಡಿಸ್ಟೆನ್ಸ್ ನೋಡೋದಾದರೆ 185 ಕಿಲೋಮೀಟ್ರ್ ಆಗುತ್ತೆ. ಈ ಒಂದು ತಾರ್ ರೋಡ್ಗೆ ಅಟ್ಯಾಚ್ ಆಗಿ ಒಂದು ಒಳ್ಳೆ ಅಡಿಕೆ ತೋಟ ಪ್ರಾಪರ್ಟಿ ಇದೆ. ವೇದಾವತಿ ರಿವರ್ ತುಂಬ ನಿಯರ್ ಇರೋದ್ರಿಂದ ಈ ಅಡಿಕೆ ತೋಟಕ್ಕೆ ತುಂಬ ಬೆಲೆ ಇದೆ. ನೋಡೋಣ ಬನ್ನಿ. ಮೊದಲನೇದಾಗಿ ನಿಮಗೆ ವೇದಾವತಿ ರಿವರ್ ತೋರಿಸ್ತೀನಿ, ನಂತರ ನಿಮಗೆ ಅಡಿಕೆ ತೋಟ ತೋರಿಸ್ತೀನಿ. ಸರ್ ನೋಡಿ ಸರ್, ಇದು ಒಳ್ಳೆ ವೇದಾವತಿ ನದಿ ನಮ್ಮ ಅಡಿಕೆ ತೋಟಕ್ಕೆ ಕೇವಲ 50 ಮೀಟರ್ ದೂರದಲ್ಲಿದೆ. ನೋಡಿ ಎಷ್ಟು ಚೆನ್ನಾಗಿದೆ ನದಿ. ನೀವು ನೋಡ್ಬೇಕಂದ್ರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಹತ್ತಿರದಲ್ಲಿ ಅಂದರೆ ಕೇವಲ 50 ಮೀಟರ್ ದೂರದಲ್ಲಿ ನಿಮಗೆ ಒಳ್ಳೆ ಅಡಿಕೆ ತೋಟ ಇದೆ. ಅಡಿಕೆ ತೋಟ ನಾನೀಗ ತೋರಿಸೋದಕ್ಕೆ ಹೊರಟಿದ್ದೀನಿ. ಬನ್ನಿ ಹೇಗಿದೆ ನೋಡೋಣ. ನೋಡಿ ಸರ್, ಇದೇ ತಾರ್ ರೋಡು. ಈ ಟಾರ್ ರೋಡು ತುಂಬ ಈ ಕಡೆನೂ ವಿಲೇಜ್ ಬರುತ್ತೆ, ಇಲ್ಲೇ ನಮಗೆ ರಿವರ್ ಸಮೇತ ಇಲ್ಲೇ ಹತ್ತಿರದಲ್ಲಿ ಬರುತ್ತೆ. ನಿಮಗೆ ನಾನು ರಿವರ್ ತೋರಿಸಿದ್ದು. ರಿವರಿಂದ ನಾವು ಸೀದಾ ಒಳಗಡೆ ಬರ್ತೀವಿ. ಬನ್ನಿ ಹೇಗಿದೆ ಜಮೀನು ತೋರಿಸ್ತಾರೆ. ನೋಡಿ ಸರ್, ಇದೇ ಜಮೀನು. ಎಲ್ಲ ಅಡಿಕೆ ತೋಟ ಇದೆ. ಪಕ್ಕದಲ್ಲಿ ಒಳ್ಳೆ ಅಡಿಕೆ ತೋಟ ಮಾಡೋರೆ ರೈತರು. ನೋಡಿ ಇದೆಲ್ಲ ಅಡಿಕೆ ತೋಟ. ಈ ಸುಮಾರು ಅವ್ರದ್ದು 3 ಎಕರೆ ಅಡಿಕೆ ತೋಟ ಬರುತ್ತೆ. ನಮ್ಮದು ಇಲ್ಲಿ ಅಟ್ಯಾಚ್ ಆಗಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಇದು ಗಿಡ ಹೋಗಿದೆ ಸರ್, ಇದನ್ನೆಲ್ಲ ನಾವು ನಿಮಗೆ ಹೊಸ ಗಿಡ ಹಾಕ್ಕೊಡ್ತೀನಿ. ಮಣ್ಣು ಎಲ್ಲ ಚೆನ್ನಾಗಿದೆ. ಇಲ್ಲಿ ನಮಗೆ ಟೋಟಲ್ ಆಗಿ ಬಂದುಬಿಟ್ಟು ಪ್ಲಾಟು ನಮಗೆ 1 ಎಕರೆ 30 ಗುಂಟೆ ಬರುತ್ತೆ. 1 ಎಕರೆ 30 ಗುಂಟೆಯಲ್ಲಿ ಕಂಪ್ಲೀಟಾಗಿ ನಿಮಗೆ ಅಡಿಕೆ ಗಿಡ ಇದೆ. ಈಗೇನು ಸ್ವಲ್ಪ ಬಿಸಿಲಿಗೆ ಸ್ವಲ್ಪ ಅಡಿಕೆ ಗಿಡ ಈ ಥರ ಬಾಡಿದೆ ಅಷ್ಟೇ ಇದು. ಯಾಕಂದರೆ ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ನಾವು ಯಾವ ಥರ ಕೇರ್ ಮಾಡ್ತೀವಿ, ಸ್ವಲ್ಪ ಒಳ್ಳೆ ಅವ್ರಿಗೆ ಬಿಸಿಲಿದ್ದ ಕಂಟ್ರೋಲ್ ಮಾಡ್ತೀವಿ, ಬಿಸಿಲಲ್ಲಿ ಹೋಗೋದಕ್ಕೆ ಕಳಿಸಲ್ಲ ಮಕ್ಕಳು. ಅದೇ ಥರ ಈ ಗಿಡಗಳನ್ನ ಸ್ವಲ್ಪ ನೀಟಾಗಿ ಪೋಷಣೆ ಮಾಡಿದರೆ ಎಲ್ಲ ನೀಟಾಗಿ ಕ್ಲೀನ್ ಚೆನ್ನಾಗಿ ಆಗುತ್ತೆ. ಇದನ್ನು ಈ ತೋಟದಲ್ಲಿ ಸ್ವಲ್ಪ ಎಲ್ಲ ಮೇಂಟೆನೆನ್ಸ್ ಮಾಡಿ ಎಲ್ಲ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟರೆ ಎಲ್ಲ ಕವರ್ ಆಗುತ್ತೆ. ಚೆನ್ನಾಗಿದೆ ತೋಟ. ಇದು 1 ಎಕರೆ 30 ಗುಂಟೆ ಬರುತ್ತೆ. ಇದರಲ್ಲಿ ನಮಗೆ ಒಂದು 850 ಅಡಿಕೆ ಗಿಡ ಇದೆ ಈಗ ಸದ್ಯಕ್ಕೆ. ಈಗ ಈ ಗಿಡಗಳ ನಾವೆಲ್ಲ ಪ್ರಿಪೇರ್ ಮಾಡಿಕೊಂಡು ನೀಟಾಗೆ ಗೊಬ್ಬರ ಗೂಡು ಎಲ್ಲ ಹಾಕ್ಕೊಡ್ತಾ ಇರ್ತೀನಿ ನಾನೀಗ. ಇದು ನಮ್ಮ ಹೈವೇಯಿಂದ 9.5 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಟು ಚಳ್ಳಕೆರೆ ಹೈವೇಯಿಂದ 9.5 ಕಿಲೋಮೀಟ್ರ್. ತಾರ್ ರೋಡಲ್ಲೇ ಬರಬೇಕು, ತಾರ್ ರೋಡಲ್ಲೇ ಹೋಗಬೇಕು. ಹತ್ತಿರದಲ್ಲಿ ನದಿ ಇರೋದ್ರಿಂದ ಇಲ್ಲಿ ನೀರಿಗೆ ಸಮಸ್ಯೆನೇ ಇಲ್ಲ. ಇಲ್ಲಿ 1 ಬೋರು 2 ತೋಟನ ಮೇಂಟೈನ್ ಮಾಡುತ್ತೆ. ಅಂದರೆ ನಮಗೆ 4 ಇಂಚು ಪೈಪ್ ಹಾಕಿರೋದು ನಾವು ಇದರಲ್ಲಿ. ಸಬ್ಸೆಂಟ್ ವಾಟ್ರು ನಿಮಗೆ ಎಲ್ಲ ಥರ ವ್ಯವಸ್ಥೆ ಇದೆ. ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಬೇಕು. ಎಲ್ಲ ಹರಿಯಾಲಿ ಇದೆ. ಇದು ಇರೋದ್ರಿಂದ ಗಿಡ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಮಳೆ ಬಂದರೆ ಗಿಡ ಇನ್ನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರೆ ಒಳ್ಳೆ ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗುತ್ತೆ ಸರ್. ಈ ಥರ ಅಡಿಕೆ ಗಿಡ ಇರೋಂಥ ತೋಟ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ನನಗೊಂದು ಫಾರ್ಮ್ ಹೌಸ್ ಬೇಕು, ನಾನೊಂದು ಒಳ್ಳೆ ತೋಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತೆ. ಅಂಥವ್ರಿಗೆ ಈ ತೋಟ ಸರ್. ಅದ್ಭುತವಾದಂಥ ಅಡಿಕೆ ಗಿಡ ಬಂದಿದೆ ನೋಡಿ. ಯಾವ ಥರ ಸ್ಟ್ರೆಂತ್ ಇದೆ ಬುಡ ಇದರದು, ಎಷ್ಟು ಚೆನ್ನಾಗಿದೆ. ಏನಪ್ಪ ಅಂದರೆ ಗಿಡಕ್ಕೆ ಬೇಕಾಗಿರೋದು ನೀರು, ಗೊಬ್ಬರ, ಒಳ್ಳೆ ಗಾಳಿ ಮತ್ತು ಬೆಳಕು. ಇಷ್ಟಿದ್ರೆ ತೋಟ ನೋಡೋದಕ್ಕೆ ಸುಂದರವಾಗಿರುತ್ತೆ. ತುಂಬ ಜನಕ್ಕೆ ಆಸಕ್ತಿ ಇರುತ್ತೆ ನಾನು ಒಳ್ಳೆ ಒಂದು ತೋಟ ಮಾಡಬೇಕನ್ನೋರಿಗೆ. ಇದು ರೆಡಿ ತೋಟ ಸರ್. ನಿಮಗೆ ಎಲ್ಲ ನಾವೇನು ಮಾಡ್ತೀವಿ ಗೊತ್ತಾ, ಇದಕ್ಕೆಲ್ಲ ಡ್ರಿಪ್ ಮಾಡೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಡ್ರಿಪ್ಪಲ್ಲಿ ನೀರು ಫುಲ್ಲು ಪ್ರೆಜರಾಗಿ ಬರೋದ್ರಿಂದ ಡ್ರಿಪ್ಪು ಸಮೇತ ತಡೆಯೋದಿಲ್ಲ, ಅಷ್ಟು ಜ್ವರ ಬರುತ್ತೆ. ನಾವೇನು ಮಾಡ್ತೀವಿ, ಕಂಪ್ಲೀಟಾಗಿ ಭೂಮಿನ ನೆನೆಸ್ತೀವಿ. ಅದೇನಾಗುತ್ತೆ, ಕಂಪ್ಲೀಟಾಗೆ ಎಲ್ಲ ಬೇರುಗಳಿಗೂ ಸಮತಟ್ಟವಾದಂಥ ನೀರು ಸಿಗುತ್ತೆ, ಆಹಾರ ಪೂರೈಕೆ ಸಿಗುತ್ತೆ. ಅದರಿಂದನೇ ಗಿಡ ಬೇಗ ಬಂದಿರೋದು. ಇದು 1 ವರ್ಷದ ಗಿಡ ನೋಡಿ ಎಷ್ಟು ಫಾಸ್ಟ್ ಮೂಮೆಂಟ್ ಬಂದಿದೆ. ಕಾರಣ ಇಷ್ಟೇ,
ಇದಕ್ಕೆ ಗೊಬ್ಬರ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ, ಹಾಗಾಗಿ ಚೆನ್ನಾಗಿ ಬಂದಿದೆ. ಪಕ್ಕದಲ್ಲಿ ಸಹ ಅಷ್ಟೇ ಚೆನ್ನಾಗಿದೆ ತೋಟ ಎಲ್ಲ. ನಿಮಗೆ ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ಸ್ಕ್ವೇರ್ ಇದೆ ಸರ್ ಭೂಮಿ, 4 ಮೂಲೆ ಚೌಕವಾಗಿ ಬರುತ್ತೆ. ಚೌಕ ಇರೋದ್ರಿಂದ ನಿಮಗೆ ಭಾಳ ಅನುಕೂಲ ಆಯಿತು ಪ್ರಾಪರ್ಟಿ. ನೀಟ್ ಆ್ಯಂಡ್ ಕ್ಲೀನು. ನೋಡಿ ಸರ್, ಇದು ಹಿಂದ್ಗಡೆ ನಾನು ಭಾಗ ತೋರಿಸ್ತೀನಿ ನೋಡಿ. ಆ ಭಾಗದಿಂದ ಕಂಪ್ಲೀಟಾಗಿ ಈ ಥರ ಸ್ಕ್ವೇರಾಗಿ ಬರುತ್ತೆ. ಇಲ್ಲಿ ಈ ಭಾಗದವರೆಗೂ ಬರುತ್ತೆ ಕಂಪ್ಲೀಟು. ಮತ್ತು ಇದೇ ಥರ ಸ್ಟ್ರೈಟ್ ಹೋದ್ಮೇಲೆ ನಮಗೆ ಆ ಕಡೆ ರೋಡ್ ಫೇಸ್ ಅಲ್ಲೇವರೆಗೂ ಬರುತ್ತೆ. ತಾರ್ ರೋಡಲ್ಲಿ ಫ್ರಂಟಲ್ಲಿ ಅದು ಸ್ವಲ್ಪ ಏನಿದೆ ಎಲ್ಲ ಕ್ಲೀನ್ ಮಾಡಿಸಿ ನಿಮಗೆ ನೀಟಾಗಿ ಕೊಡ್ತೀನಿ ಸರ್. ಈಗ ರೇಟಿನ ವಿಷಯಕ್ಕೆ ಬರೋಣ ಸರ್. ಡಿಸ್ಟೆನ್ಸ್ ಹೇಳಿದ್ದೀನಿ, ಬೆಂಗಳೂರಿಂದ ನಮಗೆ ಇದು ಬಂದುಬಿಟ್ಟು ನಮಗೆ 185 ಕಿಲೋಮೀಟ್ರ್ ಅಂತ ಹೇಳಿದ್ದೀನಿ. ಅದರಲ್ಲಿ 1-2 ಕಿಲೋಮೀಟ್ರ್ ಪ್ಲಸ್ ಆಗ್ಬೋದು ಅಥವಾ ಮೈನಸ್ ಆಗ್ಬೋದು. ಮತ್ತು ಸರ್ ರೇಟಿನ ವಿಷಯಕ್ಕೆ ಬಂದರೆ ಸರ್, ಇದು ತಾರ್ ರೋಡ್ಗಿರೋದ್ರಿಂದ, ವೇದಾವತಿ ರಿವರ್ ನಿಯರ್ ಇರೋದ್ರಿಂದ, ಒಳ್ಳೆ ಅಡಿಕೆ ತೋಟ ಇರೋದ್ರಿಂದ ಇದು 27 ಲಕ್ಷ ರೂಪಾಯಿ ಒಂದು ಎಕರೆ ಹೇಳ್ತಾಯಿದ್ದೀನಿ. ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡೋಣ, ಅಲ್ಪ ಸ್ವಲ್ಪ, ಅಂದರೆ ತುಂಬ ಆಗೋದಿಲ್ಲ. 27 ಲಕ್ಷ ಒಂದು ಎಕರೆ ಹೇಳ್ತಾಯಿದ್ದೀನಿ. ತುಂಬ ಒಳ್ಳೆ ತೋಟ, ಚೆನ್ನಾಗಿದೆ, ರೆಡಿ ತೋಟ ನಿಮಗೆ. ಹಾಗಾಗಿ ನಿಮಗೆ ಒಳ್ಳೆ ಒಂದು ಕಾನ್ಸೆಪ್ಟ್ ಇಟ್ಕೊಂಬಂದರೆ ಒಂದು ಒಳ್ಳೆ ವ್ಯಾಪಾರ ಮಾಡಿಕೊಡ್ತೀನಿ. ಇದು 1 ಎಕರೆ 30 ಕುಂಟೆ ಬರುತ್ತೆ ಸರ್. ಸಿಂಗಲ್ ಪಾಣಿ, ತುಂಬ ಚೆನ್ನಾಗಿದೆ, ಸಿಂಗಲ್ ಓನರು. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ತಾರ್ ರೋಡ್ಗೆ ಇಂಥ ಪ್ರಾಪರ್ಟಿ ಬೇಕು ಅಥವಾ ನನಗೊಂದು ಫಾರ್ಮ್ ಹೌಸ್ ಬೇಕು ಅನ್ನೋರಿಗೆ ಈ ತೋಟ ನೀವು ಖರೀದಿ ಮಾಡಿ. ನಿಮಗೆ ಖಂಡಿತವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ. ಈ ಥರ ನದಿ ಕೆರೆಗಳು ನೋಡೋದಕ್ಕೆ ತುಂಬ ಜನಕ್ಕೆ ಆಸಕ್ತಿ ತುಂಬ ಇರುತ್ತೆ. ಅಂಥವ್ರು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ್.